ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಕೆಲವೊಂದು ಟಿಪ್ಸ್ ಅನ್ನ ನೋಡೋಣ. ಟಿಪ್ ನಂಬರ್ 1, ಮನೆಗೆ ಚಿಕನ್ ಅಥವಾ ಮಟನ್ ಅನ್ನ ತಂದಾಗ ಮೊದಲಿಗೆ ನೀರಿನಲ್ಲಿ ಸ್ವಚ್ಛ ಮಾಡ್ತೀವಿ. ಬರೀ ನೀರಿನಲ್ಲಿ ಸ್ವಚ್ಛ ಮಾಡುವ ಬದಲು 1 ಸ್ಪೂನಷ್ಟು ಅರಿಶಿಣ ಮತ್ತು 1 ಸ್ಪೂನಷ್ಟು ಉಪ್ಪನ್ನ ಹಾಕಿ ಚಿಕನ್ ಮತ್ತು ಮಟನ್ ಅನ್ನ ಕ್ಲೀನ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಅದು ಸ್ವಚ್ಛ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಡೈರೆಕ್ಟ್ ಆಗಿ ಅಂದರೆ ಕ್ಲೀನ್ ಮಾಡ್ದಲೇ ಅಂಗಡಿಯಿಂದ ತೊಗೊಂಬಂದಿರ್ತೀವಲ್ಲ, ಅದನ್ನ ಡೈರೆಕ್ಟ್ ಆಗಿನೇ ನಾವು ಅಡುಗೆಗೆ ಉಪಯೋಗ ಮಾಡಬಾರ್ದು. 1 ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ಉಪ್ಪು ಎರಡನ್ನೂ ಕೂಡ ಹಾಕಿ ಚಿಕನ್ ಅಥವಾ ಮಟನನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ಒಂದು ಟಿಪ್ಸನ್ನು ನೀವು ಮನೆಗೆ ಯಾವಾಗಲೇ ಆಗಲಿ ಚಿಕನ್ ಅಥವಾ ಮಟನನ್ನು ತಂದಾಗ ಈ ಟಿಪ್ಸನ್ನು ಫಾಲೋ ಮಾಡಿ. ಟಿಪ್ ನಂಬರ್ 2, ಹಾಗಲಕಾಯಿ ಅಂದರೆ ತುಂಬ ಜನಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಕಹಿ ಇರುತ್ತೆ, ಹಿಂಗೆ ಪಲ್ಯ ಮಾಡಿದ್ರು ಕೂಡ ಅದು ಕಹಿ ಇರುತ್ತೆ, ತಿನ್ನೋಕ್ಕಾಗೋಲ್ಲ ಅಂತ ತುಂಬ ಜನಕ್ಕೆ ಹಾಗಲಕಾಯಿ ಅಂದರೆ ಇಷ್ಟನೇ ಇರೋದಿಲ್ಲ. ಇವತ್ತು ನಾನು ತಿಳಿಸುವಂಥ ಈ ಟಿಪ್ಸನ್ನು ನೀವು ಹಾಗಲಕಾಯಿ ಪಲ್ಯವನ್ನು ಮಾಡಬೇಕಾದ್ರೆ ಫಾಲೋ ಮಾಡಿದರೆ ಖಂಡಿತವಾಗಿಯೂ ಕೂಡ ಒಂದು ಚೂರು ಕಹಿ ಅನ್ನೋದು ಇರೋದಿಲ್ಲ. ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನೊಮ್ಮೆ ನೀವು ಹಾಗಲಕಾಯಿನ ತಂದು ತಿನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ. ಹಾಗಲಕಾಯಿಯ ಪಲ್ಯವನ್ನು ನೀವು ಮಾಡೋದಕ್ಕಿಂತ ಮುಂಚೆ ಕಟ್ ಮಾಡ್ಕೊಂಡಿರೋಂಥ ಹಾಗಲಕಾಯಿಯನ್ನು ಸಪ್ರೇಟಾಗಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಬೇಕು. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಂದು 5 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಹಾಗಲಕಾಯಿಯನ್ನು ಹುರ್ಕೊಂಡ್ರೆ ಯಾವುದೇ ಕಹಿ ಕೂಡ ಇರೋದಿಲ್ಲ. ಹಾಗೆಯೇ ಇನ್ನೊಂದೇನೆಂದರೆ, ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು, ಹಾಗಲಕಾಯಿನ ಕಟ್ ಮಾಡಬೇಕಾದ್ರೆ ಯಾರ ಜೊತೆನೂ ಕೂಡ ಮಾತಾಡಬಾರ್ದು, ಒಂದು ವೇಳೆ ಮಾತಾಡಿದ್ರೆ ಹಾಗಲಕಾಯಿ ಕಹಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ರು. ಸೊ ಹಾಗಲಕಾಯಿನ ಕಟ್ ಮಾಡಬೇಕಾದ್ರೆ ನೀವು ಕೂಡ ಮಾತಾಡೋದಕ್ಕೆ ಹೋಗಬೇಡಿ. ಇದು ವರ್ಕ್ ಆಗುತ್ತೆ ಹೆಂಗೋ ನನಗಂತೂ ಗೊತ್ತಿಲ್ಲ, ಬಟ್ ನಮ್ಮ ಮನೆಯಲ್ಲಿ ಅಜ್ಜಿ, ನಮ್ಮಮ್ಮ ಎಲ್ಲರೂ ಕೂಡ ಹೇಳ್ತಾ ಇದ್ರು ಹಾಗಲಕಾಯಿನ ಕಟ್ ಮಾಡಬೇಕಾದ್ರೆ ಮಾತಾಡಬೇಡಿ ಅಂತ. ಹಾಗಲಕಾಯಿ ಪಲ್ಯ ಮಾಡೋದಕ್ಕಿಂತ ಮುಂಚೆ ಹಾಗಲಕಾಯಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ಹಾಗಲಕಾಯಿಯನ್ನು ನೀವು ಯಾವುದೇ ಒಂದು ಪಲ್ಯಕ್ಕೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ, ಹಾಗೇನೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ. ಹುಳಿ ಇದ್ರೆ ಕಹಿ ಒಡೆಯುತ್ತೆ ಅಂತ ಹೇಳ್ತಾರೆ. ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ನೀವು ಚೆನ್ನಾಗಿ ಹಾಗಲಕಾಯಿನ ಫ್ರೈ ಮಾಡಿಕೊಂಡು ಪಲ್ಯವನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಯಾವುದೇ ಒಂದು ಚೂರು ಸಹ ಕಹಿ ಅನ್ನೋದು ಇರೋದಿಲ್ಲ. 100% ಈ ಟಿಪ್ಸು ವರ್ಕ್ ಆಗುತ್ತೆ. ನೀವು ಒಂದ್ಸಲಿ ನಾನು ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿ ಹಾಗಲಕಾಯಿಯ ಪಲ್ಯವನ್ನು ಮಾಡಿ ತಿಂದು ನೋಡಿ, ನೀವು ನಿಜವಾಗ್ಲೂ ಕೂಡ ಇಷ್ಟಪಡ್ತೀರಾ. ನಾನು ತಿಳಿಸುವಂಥ ಈ ಟಿಪ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 3, ಮನೆಯಲ್ಲಿ ಮಿಕ್ಸಿ ಜಾರು ಪದೇ ಪದೇ ರಿಪೇರಿಗೆ ಬರ್ತಾ ಇದ್ರೆ ಮತ್ತು ಮಿಕ್ಸಿ ಜಾರ್ ಒಳಗಡೆ ಇರುವಂಥ ಬ್ಲೇಡು ಶಾರ್ಪ್ ಆಗಿಲ್ಲ, ಯಾವುದೇ ಒಂದು ವಸ್ತು ಹಾಕಿದ್ರೂ ಕೂಡ ನುಣ್ಣಗಾಗ್ತಾ ಇಲ್ಲ ಅಂತ ಅನಿಸಿದ್ರೆ, ಚೆನ್ನಾಗಿ ರುಬ್ಕೊಳ್ತಾ ಇಲ್ಲ ಅಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಮಿಕ್ಸಿ ಜಾರ್ ಒಳಗಡೆ 1 ಬೌಲಷ್ಟು ಉಪ್ಪನ್ನು ಹಾಕಿ ಅದನ್ನು ಒಂದು 2 ನಿಮಿಷಗಳ ಕಾಲ ಬ್ಲೆಂಡ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಮಿಕ್ಸಿ ಜಾರ್ ಒಳಗಡೆ ಇರುವಂಥ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ. ಯಾವುದೇ ಒಂದು ಆಹಾರದ ವಸ್ತುವನ್ನು, ಪದಾರ್ಥವನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬೇಗನೆ ರುಬ್ಕೊಳ್ಳುತ್ತೆ, ನುಣ್ಣಗೆ ಆಗುತ್ತೆ. ಇದನ್ನು ನೀವು ತಿಂಗಳಿಗೆ 1 ಸಲ ಇಲ್ಲ ಅಂದರೆ 2 ಸಲ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ. 1 ಬೌಲಷ್ಟು ಪುಡಿ ಉಪ್ಪನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿ ಬ್ಲೆಂಡ್ ಮಾಡಿ. ಹೀಗೆ ಮಾಡೋದ್ರಿಂದ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ. ಟಿಪ್ ನಂಬರ್ 4, ಉಳಿದಂಥ ಅಕ್ಕಿ ಹಿಟ್ಟು ಅಂದರೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟಿಗೆ ನಾವು ರುಬ್ಕೊಂಡಿರ್ತೀವಲ್ಲ, ಅದು ಒಂದಿನ ಆದಮೇಲೆ ಅದ್ರ ನೆಕ್ಸ್ಟ್ ಡೇ ತುಂಬಾ ಹುಳಿ ಬಂದುಬಿಟ್ಟಿರುತ್ತೆ. ಅದರಿಂದ ದೋಸೆ ಮತ್ತು ಇಡ್ಲಿ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ, ತುಂಬ ಜಾಸ್ತಿ ಹುಳಿ ಬಂದುಬಿಟ್ಟಿರುತ್ತೆ. ನಾವು ಎಷ್ಟೇ ಫ್ರಿಡ್ಜಲ್ಲಿ ಇಟ್ಟಿದ್ರೂ ಕೂಡ ಹುಳಿ ಬಂದೇ ಬರುತ್ತೆ. ಆಗ ನೀವು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತವಾಗಿಯೂ ಕೂಡ ಹುಳಿ ಬರೋದಿಲ್ಲ. ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳಿ. ನಂತರ ಅದು ತೊಟ್ಟೆ ಏನಿರುತ್ತೋ ಅದನ್ನು ಮುರಿದ್ಬಿಟ್ಟು ನೀವು ದೋಸೆ ಹಿಟ್ಟಿನ ಮೇಲೆ ಅಂದರೆ ಅಕ್ಕಿ ಹಿಟ್ಟಿನ ಮೇಲೆ ಮಗ್ಚಿ ಹಾಕಬೇಕು, ಅಂದರೆ ಉಲ್ಟಾ ಮಾಡಿ ಹಾಕಿ ಇಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ದೋಸೆ ಹಿಟ್ಟಾಗಿರ್ಬೋದು, ಇಡ್ಲಿ ಹಿಟ್ಟಾಗಿರ್ಬೋದು 4 ರಿಂದ 5 ದಿನಗಳ ಕಾಲ ಫ್ರೆಶ್ ಆಗಿ ಇರುತ್ತೆ ಮತ್ತು ಒಂದು ಚೂರು ಕೂಡ ಹುಳಿ ಬಂದಿರೋದಿಲ್ಲ. ಆಗ್ತಾನೆ ನಾವು ದೋಸೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವೇನೋ ಹಿಟ್ಟು ಅನ್ನೋ ಥರ ಇರುತ್ತೆ ಮತ್ತು ದೋಸೆ ಮಾಡಿದ್ರೂ ಕೂಡ ರುಚಿ ಚೆನ್ನಾಗಿರುತ್ತೆ. ಒಂದು ಚೂರು ಕೂಡ ದೋಸೆ ಹಿಟ್ಟು ಕೆಟ್ಟೋಗೋದಿಲ್ಲ. ನೀವು ಈ ಒಂದು ಟಿಪ್ಸನ್ನು ನಿಮ್ಮ ಮನೆಯಲ್ಲಿ ಇವತ್ತು ದೋಸೆ ಮಾಡಿದರೆ ನಾಳೆಗಿನ್ನೂ ಹಿಟ್ಟನ್ನು ನೀವು ಉಳಿಸ್ಕೊತೀವಿ ಅಂತ ಅನ್ನೋದಾದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತವಾಗಿಯೂ ಕೂಡ ಸೂಪರ್ ಆಗಿ ವರ್ಕ್ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ನಾವು ಯಾವುದೇ ಒಂದು ದೋಸೆ ಹಿಟ್ಟು, ಅಕ್ಕಿ ಹಿಟ್ಟನ್ನ ಆಗಿರ್ಬೋದು 2 ರಿಂದ 3 ದಿನ, ತಪ್ಪಿದ್ರೆ 4 ದಿನ, ಹೆಚ್ಚೆಚ್ಚು ಅಂದರೆ 4 ದಿನ ಮಾತ್ರ ಉಪಯೋಗ ಮಾಡಿ. ಅದಕ್ಕಿಂತ ಮೇಲೆ ಉಪಯೋಗ ಮಾಡೋದಕ್ಕೆ ಹೋಗಬೇಡಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.